ಏ ಚಿರು, ನೀನು ಇಂಥ ಮನೆಯಾಳ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಮನೆ ಹಾಳು ಮಾಡಬೇಕು ಅಂತ ನೀನು ಎಷ್ಟು ದಿನದಿಂದ ಕಾತ್ಕೊಂಡಿದ್ದು ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೇಳಿ. ನಾನೇನು ಹಾಳು ಮಾಡ್ತಾ ಇಲ್ಲ. ನಾನು ಇರೋದಕ್ಕೆ ಇನ್ನು ನಿಮ್ಮ ಮನೆ ಉದ್ಧಾರ ಆಗಿರೋದು. ನಾನು ಇರೋದಕ್ಕೆ ನಿಮ್ಮ ಮನೆ ಆಗಿರೋದು. ಇಲ್ಲಾಂದ್ರೆ ನಿಮ್ಮ ಮನೆ ಇಷ್ಟೊತ್ತಿಗೆ ಯಾವಾಗಲೂ ಹಾಳಾಗಿರೋದು. ಮುಚ್ಚ ಬಾಯಿ. ಏನು ಉದ್ಧಾರ ಮಾಡಿದ್ಯಾ ನಮ್ಮ ಮನೆ ನೀನು? ನಮ್ಮನೆ ಏನು ಉದ್ಧಾರ ಮಾಡಿದ್ಯಾ ನೀನು? ಸುಮ್ಮನೆ ಮಾತಾಡಬೇಡ. ನಿನ್ನಿಂದ ಹಾಳಾಗಿ ಹೋಗ್ತಾ ಐತೆ. ನಮ್ಮ ಆಸ್ತಿ ಕಣ್ಣು ಹಾಕ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಮಾರ್ಕೊಂಡು ತಿನ್ನಕ್ಕಾಗಿನೇ ನೀನು ಈ ಥರ ಮಾಡ್ತಾ ಇದೀಯಾ? ನನಗೆ ಗೊತ್ತಿತ್ತು ಮುಂಚೆಗೆ ನಿನ್ನ ಮೇಲೆ ನನಗೆ ಅನುಮಾನ ಇತ್ತು ಕಣೋ. ಯಾಕೋ ನನ್ನ ತಂಗಿನ ಇಷ್ಟೊಂದು ಅಯ್ಯ ಅನ್ನಿಸ್ತಾ ಇದೆಯಾ? ಅವಳಿಗೆ ನಿಮ್ಮ ಅಪ್ಪರದೆಲ್ಲ ಆಸ್ತಿ ಮಾರಿ ದುಡ್ಡು ಕೊಡು ಅಂತ ಹೇಳಿ ಅವಳಿಗೆ ಯಾಕೆ ನೀನು ಇಷ್ಟೊಂದು ನೀನು ಕಿರಿಕಿರಿ ಮಾಡ್ತಾ ಇದೆಯಾ? ಯಾಕೆ ಅವಳಿಗೆ ಇಷ್ಟೊಂದು ಹಿಂಸೆ ಮಾಡ್ತಾ ಇದೆಯಾ ನೀನು? ಅಕ್ಕ ಪ್ಲೀಸ್ ಅಕ್ಕ, ವರ್ಷಿತಕ್ಕನಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಪ್ಲೀಸ್ ಅಕ್ಕ ಸುಮ್ಮನಿರೆ ಏನು ಬೇಡ. ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬ ಮನಸ್ಸಿಗೆ ಬೇಜಾರ ಮಾಡ್ಕೊಂತಾರೆ. ಗೊತ್ತಾಗ್ಲಿ ಸುಮ್ಮನಿರು ದೀಕ್ಷಾ. ಇಂಥ ನನ್ನ ಮಕ್ಳು ಇರ್ತಾರೆ ಅಂತ ಹೇಳಿ. ಏಯ್, ನೀನೇನು ಇಲ್ಲಿ ದೊಡ್ಡದಾಗಿ ಹೇಳೋಕೆ ಬರಬೇಡ. ನೀನು ನಿನ್ನ ತಂಗಿನ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತಾ ಇರು. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಅವಳು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನೀನು ಇವಾಗ ನಿನ್ನ ಗಂಡ ಹೇಳ್ದಂಗೆ ಕೇಳ್ತೀಯೋ, ನೀನು ಹೇಳ್ದಂಗೆ ನಿನ್ನ ಗಂಡ ಕೇಳ್ತಾರೋ? ನನ್ನ ಗಂಡ ನಿನ್ನ ಥರ ನಮ್ಮಪ್ಪರ ಆಸ್ತಿ ಮೇಲೆ ಕಣ್ಣು ಹಾಕಿಲ್ಲ ಕಣೋ. ಅಂಥ ಸಂದರ್ಭ ಬಂದ್ರೆ ನಾನು ನನ್ನ ತಂಗಿ ಹೆಂಗೆ ಹೇಳೋದ್ಲೋ ನಾನು ಹಂಗೆ ಹೇಳೋದು. ಇದು ಇಷ್ಟ ಇದ್ರೆ ಇರು, ಇಲ್ಲ ಅಂದರೆ ಹೋಗ್ತಾ ಇರು ಬಿಟ್ಟು ಅಂತ ಹೇಳ್ತೀನಿ. ದೀಕ್ಷಾ ಬಾರೆ ಹೋಗೋಣ. ಇವ್ನು ನೆಚ್ಕೊಂಡು ಇಲ್ಲಿ ಇರಬೇಡ. ಬಾ ಇಲ್ಲಿ ಬಂದು ನೀನು ಇಲ್ಲಿ ಸೇರ್ಕೊಂಡಿದ್ಯಲ್ಲ, ಇವ್ನು ನೆಚ್ಕೊಂಡು ಬಂದು ಬಾ ಹೋಗೋಣ. ನಿಮ್ಮ ತಂಗಿ ಬೇಕು ತಾನೇ? ಕರ್ಕೊಂಡು ಹೋಗಿ. ಅಲ್ಲ ಬಾರೆ ಹೋಗೋಣ, ಅಲ್ಲೇ ಇರೋಣ ಅಂತ ಎಷ್ಟು ಕರೆದ್ರೂ ಬರಲಿಲ್ಲ. ಮತ್ತೆ ಅದಕ್ಕೆ ನನಗೆ ಬೇಜಾರಾಗಕ್ಕಿಲ್ವಾ? ನೀನು ಬಂದುಬಿಟ್ಟು ಅಲ್ಲೆಲ್ಲ ಆಸ್ತಿ ಮಾರ್ಕೊಂಡು ತಿಂತೀಯ ಅನ್ನೋ ಕಾರಣಕ್ಕೆ ಅವಳು ಬೇಡ ಅಂತ ಹೇಳ್ತಾ ಇರೋದು. ನೀನು ನಮ್ಮಪ್ಪರ ಆಸ್ತಿ ಎಲ್ಲ ಮಾರ್ಬಿಟ್ಟು ನಾನು ಕಂಪ್ನಿ ಓನರ್ ಆಗಬೇಕು ಅಂತ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡಿದ್ರೆ ನಿನಗೆಲ್ಲ ಎಲ್ಲಿ ತತ್ತಾರೆ? ಅದೆಲ್ಲ ಹಂಗೆ ಆಗ್ಬಿಟ್ರೆ ನಮ್ಮ ಅಕ್ಕರೆಲ್ಲ ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ, ನಮ್ಮ ಮರ್ಯಾದೆ ಎಷ್ಟು ಹೋಗುತ್ತೆ ಅಂತ ಹೇಳಿ ಅವಳು ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳ್ತಾ ಇರೋದು. ನೀನು ದೊಡ್ಡ ದೊಡ್ಡ ಆಸೆ ಎಲ್ಲ ಬಿಟ್ಟು ಬಿಡಬೇಕು. ಮತ್ತೆ ಆ ಮನೆಯಳಿಯಾಗಿ ನಾನು ಇದ್ದೀನಿ ಅಂದಮೇಲೆ ನಂದೇ ತಾನೇ ಎಲ್ಲ ಜವಾಬ್ದಾರಿ. ನಾನಿರೋದಕ್ಕೆ ತಾನೇ ಎಲ್ಲ ನೋಡ್ಕೊಂಡಿದ್ದು. ನಾನಿರೋದಕ್ಕೆ ಆ ಮನೆ ಉದ್ಧಾರ ಆಗಿದ್ದು. ಇಲ್ಲಾಂದರೆ ನಿಮ್ಮ ದೊಡ್ಡಮ್ಮನ ಕಾಲದಲ್ಲಿ ಎಲ್ಲ ಹಾಳಾಗಿ ಹೋಗೋದು. ನಿಮ್ಮ ದೊಡ್ಡಮ್ಮೆಲ್ಲ ಹಾಳು ಮಾಡಿ ಇಡೋರು. ನಾನು ಬಂದಿರೋದಕ್ಕೆ ಆಗಿದ್ದಲ್ಲೆಲ್ಲನ. ಏಯ್, ನೀನಿದೆಯಾ? ನೀನೇನೋ ಒಳ್ಳೇನು ಅಂತ ನಿನ್ನ ಮೇಲೆ ನಮ್ಮಪ್ಪ ನಮ್ಮಮ್ಮ ನಂಬಿಕೆ ಇಟ್ಟು ನೀನು ಒಳ್ಳೇನು ಅಂತ ನಂಬಿದ್ರು. ಆದರೆ ನೀನಿಂಥ ನಂಬಿಕೆ ದ್ರೋಹ ಮಾಡ್ತೀಯ. ನೀನಿಂಥ ಕಚ್ಚಡ ನನ್ನ ಮಗ, ಮನೆ ಹಾಳು ನನ್ನ ಮಗ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮನಿಗೆ ಗೊತ್ತಿರಲಿಲ್ಲ. ಇಂಥವನಾಗಿದ್ರೆ ನಮ್ಮ ಮನೆ ವಸ್ತುವನ್ನು ದಾಟಿಸ್ತಾ ಇರಲಿಲ್ಲ ನಿನ್ನಂಥವನ್ನ. ಇವಾಗ ನಿನ್ನ ತಂಗಿ ಬೇಕು ತಾನೆ? ಸುಮ್ಮನೆ ಕರ್ಕೊಂಡೋಗಿ. ಎಕ್ಸ್ಟ್ರಾ ಮಾತು ಬೇಡ ನಿನಗೆ. ಅಯ್ಯೋ, ಯಾಕೆ ಏನೋ ಜಗಳ ಆಡ್ತಾ ಐತೆ ಇಲ್ಲಿ? ಏನೂ ಗೊತ್ತಿಲ್ಲ ಅಕ್ಕ, ಬಾ ನೋಡೋಣ. ಯಾಕೆ ಸಂಗೀತ, ಏನಾಯ್ತು? ಅಕ್ಕ, ಈ ಚೀರು ಒಳ್ಳೇನಂತ ನೀವೆಲ್ಲ ಅಂದ್ಕೊಂಡಿದ್ರಲ್ಲ, ಇವನೆಂತ ಮನೆಯಾಳ ಗೊತ್ತಾ? ಅಲ್ಲ, ಅವಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಇವನು. ಒಳ್ಳೆ ಅಂತಾರ ನಾಟಕ ಮಾಡ್ತಾ ಇದ್ದಾನೆ. ನನಗೆ ಡೌಟ್ ಬಂತು, ಇವಳು ಯಾವಾಗ ಹೊರಗಡೆ ಹೋಗ್ರಿ ಅಂತ ಹೇಳಿ ನಮ್ಮನ್ನು ಕಳಿಸಿದ್ಲು, ಆವಾಗಲೇ ಅನುಮಾನ ಬಂತು ಇವಳು ಯಾಕೆ ಹಿಂಗೆ ನಮ್ಮನ್ನು ಕಳಿಸ್ತಾ ಇದ್ದಾಳೆ ಅಂತ ಹೇಳಿ. ಅದಕ್ಕೆ ಬಂದಿದ್ದಕ್ಕೆ ಬರ್ರಿ ನಮ್ಮ ಅಕ್ಕರು ಬಂದಿದ್ದಾರೆ ಏನಂತ ತಗೊಂಬರ್ರಿ ಅಂತ ಕರಿತಾ. ನಿಮ್ಮ ಅಪ್ಪಾರೆಲ್ಲ ಹೊಲ ಮಾರಬೇಕು. ನೀನು ನಿಮ್ಮ ಅಪ್ಪರದೆಲ್ಲ ಹೊಲ ಮಾರಿ ನನಗೆ ದುಡ್ಡು ಕೊಡಬೇಕು. ಅಲ್ಲೇ ಹೋಗಿ ಇರೋಣ. ಇಲ್ಲಿ ಯಾಕೆ ಇರಬೇಕು ನಾವು? ಇಲ್ಲಿರೋದು ಬೇಡ, ಅಲ್ಲೇ ಇರೋಣ ಅಂತ ಹೇಳಿ ಇವಳ ಮೇಲೆ ಮುಂಚ್ಕೊಂಡು ಮಾತಾಡಿಸ್ತಿಲ್ದಂಗೆ ಇವಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಮನೆಗೇನು ನಾನು ತರೋದಿಲ್ಲ, ನಾನು ದುಡಿಯೋದಿಲ್ಲ ಅಂತ ಹೇಳಿ ಇವಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಕ್ಕ ಇವನು. ನಾನು ಇಲ್ಲಿ ಬಂದಿರೋದಕ್ಕೆ ವಿಷಯ ಗೊತ್ತಾಯಿತು. ಇಲ್ಲಿ ಬಂದು ನಿಂತ್ಕೊಂಡಿದ್ದೆ, ಇವರಿಬ್ರು ಪರದಾಡ್ತಾ ಇದ್ದಾರೆ. ಹೋಗ್ರಿ ನಮ್ಮ ಅಕ್ಕರು, ಅವಳಿಗೆ ಪಾಪ ನಮ್ಮ ಅಕ್ಕರು ಬಂದಿದ್ದಾರಲ್ಲ, ನಾನೇನು ಮಾಡಲಿಲ್ಲ. ಅದಕ್ಕೆ ಹೋಗ್ರಿ, ಬೇಳೆನಾದರೂ ತೊಗೊಂಡು ಬನ್ನಿ, ಮನೇಲಿ ರೇಷನ್ ಇಲ್ಲ, ಏನಾದ್ರೂ ಒಬ್ಬಟ್ಟಾದರೂ ಮಾಡ್ತೀನಿ, ಇಲ್ಲ ಚಿಕನ್ ಆದರೂ ತರೋಗ್ರಿ, ನಾನು ಅಂಗಡಿ ನೋಡಿಲ್ಲ ಅಂತಂದ್ರೆ ನಾನು ಏನೂ ತರಲ್ಲ. ಹೋಗಿ ತೊಗೊಂಡು ಬಾ, ಬೇಕಾದರೆ ನೀನೇನೆ. ನಾನು ಹೇಳ್ದಂಗೆ ನೀನು ಕೇಳಲ್ಲ ಅಂದಮೇಲೆ ನೀನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಅಂತ ಹೇಳಿ ಅವಳ ಮೇಲೆ ಜಗಳ ಮಾಡ್ತಾ ಇದ್ದಾನೆ. ಎಷ್ಟು ಮನ್ಸಲ್ಲಿ ಒಂದು ತಟ್ಟಿ ಕಿಡ್ಕೊಂಡು ಒಳ್ಳೆ ಥರ ನಾಟಕ ಮಾಡ್ತಾ ಇದ್ದಾನೆ ನೋಡಕ್ಕ ಇವನು. ಅದಕ್ಕೆ ಬಂದಾಗಿಂದ ನನಗೂ ಸರಿಯಾಗಿ ಮಾತಾಡಿಸಿಲ್ಲ. ಅಲ್ಲಿ ಇದ್ದಂಗೆ ಇಲ್ವಲ್ಲ, ಇಲ್ಲೇ ಒಂಥರ ಚೇಂಜ್ ಆಗಿದ್ದಾನಲ್ಲ ಇವನು ಅಂತ ಅಂದ್ಕೊಂಡೆ. ನೀವು ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ್ರಿ. ನಿನ್ನ ತಂಗಿ ಬೇಕಾ? ಕರ್ಕೊಂಡು ಹೋಗಿ, ಸರಿನಾ? ನಾನು ಬೇಡ ತಾನೆ, ಆ ಮನೆಯೊಳಗೆ ನಂಗೆ ನಾನು ಇರೋದು ಬೇಡ ತಾನೆ. ಕರ್ಕೊಂಡು ಹೋಗ್ತಾ ಇರ್ರಿ. ಏಯ್, ನೀನು ಮಾತಾಡಬೇಡ, ಕರ್ಕೊಂಡು ಹೋಗ್ತೀವಿ. ಬಾ ದೀಕ್ಷಾ, ಹೋಗೋಣ. ನಿನ್ನ ಗಂಡನ ಬಿಟ್ಟವ್ರು ಯಾರು ಸಂಸಾರ ಮಾಡೇ ಇಲ್ವೇನೆ? ಬಾರೆ ಹೋಗೋಣ, ಬಾರೆ. ಅದೆಷ್ಟು ದಿನ ಅಂತ ಇರ್ತ ನಮ್ಮಪ್ಪ ನಮ್ಮಮ್ಮ ತಂದೆ ತಾಯಿ ಇಲ್ದವನು ಅಂತ ಹೇಳಿ ಎಷ್ಟು ನಂಬಿಕೆ ಇಟ್ಕೊಂಡು ಎಷ್ಟು ಪ್ರೀತಿಯಿಂದ ನೋಡ್ಕೊಂತ ಇದ್ರು ನಿನ್ನ. ಅಂಥದ್ರಾಗೆ ನೀನು ನಮಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ. ನಾನು ಹಂಗೇನೆ, ಗಂಡು ಮಕ್ಳು ಯಾರೂ ಇಲ್ಲ ಅಲ್ಲಿ ಬಿಡು. ನಾನೇ ಮಗನಾಗಿದ್ದು ನಾನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ನಾನೇನೆ ಇರೋಣ ಅಂತ ನಾನು ನೋಡ್ಕೊಂಡಿದ್ದಕ್ಕೆ ನಿಮ್ಮ ಹೊಲ ಮನೆ ಎಲ್ಲ ಉಳ್ಕೊಂಡಿದ್ದು. ನಾನಿಲ್ಲ ಅಂದರೆ ಅಲ್ಲೇನು ಉಳಿತಾ ಇರಲಿಲ್ಲ. ನಿಮ್ಮ ದೊಡ್ಡಮ್ಮನ ಕಾಲದಲ್ಲೆಲ್ಲ ಸರ್ವನಾಶ ಆಗೋಗೋದು. ಏ ಬಾರೆ ಸಂಗೀತ, ಅಮ್ಮನಿಗೆ ಬೇರೆ ಹುಷಾರಿರ್ಲಿಲ್ವಂತೆ. ಅಪ್ಪ ಫೋನ್ ಮಾಡಿತ್ತು, ಇನ್ನು ಯಾವಾಗ ಬರ್ತೀರಮ್ಮ, ನಿಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳಿ. ಅಮ್ಮಗೆ ಯಾಕೋ ಚೆನ್ನಾಗಿಲ್ವಂತೆ, ಫುಲ್ ಚೋಳಿ ಜ್ವರ ಅಂತೆ. ಹಾಸ್ಪಿಟ್ಲಿಗೆ ಹೋಗಿದ್ರು ಇನ್ನೂ ಕಡಿಮೆ ಆಗಿಲ್ವಂತೆ. ಅದಕ್ಕೆ ಬೇಗ ಬರ್ರಮ್ಮ ಅಂತ ಹೇಳಿ ಅಪ್ಪಯ್ಯ ಫೋನ್ ಮಾಡಿತ್ತು. ಬರ್ರಿ
ಬಾ ಹೋಗೋಣ ಕರ್ಕೊಂಡು. ಆಮೇಲೆ ಬೇಕಿದ್ರೆ ಬತ್ತಾನೆ, ಹೆಂಡ್ತಿ ಬೇಕಿದ್ರೆ ಬರಲಿ, ಬ್ಯಾಡಲಿಲ್ಲ ಅಂದ್ರೆ ಇಲ್ಲೇ ಇರಲಿ. ಬಾ ಬಾರೆ ದೀಕ್ಷಾ ಹೋಗೋಣ ಬಾರೆ. ನಿಂತನ ಹತ್ರ ಏನು ಇರೋ ಅಂಥದ್ದು ಬಾ. ನಾ ಬೇಗ ಊರಿಗೆ ಹೋಗ್ಬೇಕು ಇವಾಗ. ಏನು ಬೇಡ, ಚಿಕನ್ ಬೇಡ, ಮಟನ್ ಬೇಡ, ಏನು ಬೇಡ, ಬಾರಮ್ಮ. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ ಅಕ್ಕ. ನೀವು ಅಲ್ಲಿಂದ ಇಲ್ಲಿಗಾದ್ರೂ ಬಂದಿದ್ದೀರಾ, ನಮ್ಮಿಬ್ರು ಜಗಳ ನೋಡ್ಕೊಂಡು ನೀವು ಹೋಗ್ತಾ ಇದ್ದೀರಲ್ಲ. ಅಲ್ಲ ಅಕ್ಕ ಇರ್ರಿ, ಚಿಕನ್ ಮಾಡ್ತೀನಿ, ಏನು ಮಾಡಲಿಲ್ಲ ನೀವು ಬಂದಿರೋದಕ್ಕೆ. ಅಲ್ಲಿ ಅಮ್ಮನಿಗೆ ಹುಷಾರಿಲ್ಲಂತೆ ದೀಕ್ಷಾ. ಏನು ಬೇಡ, ಚಿಕನ್ ಬೇಡ, ಮಟನ್ ಬೇಡ, ಬಾ ಹೋಗೋಣ. ಬಾ ಹೋಗೋಣ, ನೀನು ಇಲ್ಲಿ ಇರಬೇಡ. ಬಾ ಇಷ್ಟೊಂದು ನೀವು ಹಿಂಸೆ ಕೊಡ್ತಾ ಇದ್ದಾನೆ, ನಾನು ಕೆಲ್ಸಕ್ಕೆ ಹೋಗಲ್ಲ, ತಂದಾಕಲ್ಲ, ನೀನು ನನ್ನ ಮಾತಾಡಿಸ್ಬೇಡ ಅಂತ ಹೇಳಿ ಹಿಡ್ಕೊಂಡು ಹೊಡಿಯೋದು ಇಂಥವೆಲ್ಲ ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿರಬೇಡ ನೀನು. ಬಾ ಸುಮ್ಮನೆ ಹೋಗೋಣ. ಬಾ ಅವನೇನೇ ಮಾತಾಡೋದಿದ್ರು ಅಲ್ಲಿ ಬಂದು ಮಾತಾಡಲಿ, ಇಲ್ಲೆಲ್ಲ ಮಾತಾಡೋದು. ಅಲ್ಲಿ ಬಂದು ಮಾತಾಡಲಿ ನನ್ನ ಮಗ, ಬಾರಲೇ ಬಾ, ಅಲ್ಲಿ ಬಂದು ಮಾತಾಡೋ ನೀನು. ಅಲ್ಲ ನಾವೇನೋ ಒಳ್ಳೇನಂತ ಅಂದ್ಕೊಂಡಿದ್ವಿ, ಇಷ್ಟು ನಿನ್ನ ಹತ್ರ ಕೆಟ್ಟತನ ಐತೆ ಅಂತ ಗೊತ್ತಿರಲಿಲ್ಲ. ಬಾರೆ ಹೋಗೋಣ ದೀಕ್ಷಾ, ಬಟ್ಟೆ ತುಂಬ್ಕಳೆ ಹೋಗೋಣ. ಇಲ್ಲ ಅಕ್ಕ ನಾನು ಬರಲ್ಲ ಅಕ್ಕ, ಹೋಗ್ರಿ. ಏನೇ ಕಷ್ಟನೋ ಸುಖನೋ ಇಲ್ಲೇ ಇರ್ತೀನಿ, ಗಂಡನ ಮನೇಲೇ ಇರಬೇಕು. ಅದನ್ನೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ನೀನು. ಅಲ್ಲೇನು ನಮಗೇನು ಗಂಡು ಮಕ್ಕಳಿಲ್ಲ ಬಿಡಪ್ಪ. ಬೆಳಗ್ಗೆ ಆದರೆ ಅಣ್ಣನ ಹೆಂಡ್ತಿನೋ ತಮ್ಮನ ಹೆಂಡ್ತಿನೋ ಬರ್ತಾಳೆ, ಅವಳು ಮತ್ತೆ ಬೈತಾಳೆ, ಅವಳು ಬಂದು ಆಡ್ಕೊಂತಾಳೆ, ಬೈಕೆಂಬ್ತಾಳೆ. ಅವರಿಬ್ರು ಮಧ್ಯೆ ನಾನು ಹೆಂಗಿರ್ಬೇಕು ಅನ್ನೋಕ್ಕೆ ನಮಗೇನು ಅಣ್ಣ ತಮ್ಮಗಳು ಯಾರೂ ಇಲ್ಲ. ಬಾ ಸುಮ್ಮನೆ ಹೋಗಿ ನೆಮ್ಮದಿಯಾಗಿರುವಂತ. ಬಾ ಅಪ್ಪ ಅಮ್ಮ ನೋಡ್ಕೊಂಡು, ಏನು ಗಂಡ ಇಲ್ದಿದ್ರೆ ಅಷ್ಟೇ ಹೋಯ್ತು. ಎಲ್ಲ ಹೆಣ್ಮಕ್ಳಿಗೂ ಗಂಡನ ಮನೆಗೆ ನೆಮ್ಮದಿ ಇಲ್ಲ ಅಂದರೆ ತವ್ರ ಮನೆಯೇ ಬಯಸೋದೆಲ್ಲ ಹೆಣ್ಮಕ್ಳನ್ನು. ಬಾ ಸುಮ್ಮನೆ ನಿಂತ ನನ್ನ ಮಕ್ಳನ್ನ ಕಟ್ಕೊಂಡು ಎಂಬತ್ತಿನ ನೆಮ್ಮದಿಗಲ್ಲಿರೋದು ವಾಸಿ. ಬಾರೇ ಬಾ, ನಾನು ಅಲ್ಲೇ ಇರ್ತೀನಿ, ನಾನು ನೋಡ್ಕೊಂತೀನಿ, ನೀನು ನೋಡ್ಕೊಂಡು ಅಲ್ಲಿರು. ಏನು ನನ್ನ ಮಗನೇ ಮನೆ ಹೇಳಿ ನಂಗೆ ನೋಡ್ಕೋಬೇಕು ಅಂಬೋದೇನಿಲ್ಲ. ಕರ್ಕೊಂಡು ಹೋಗ್ರಿ, ಕರ್ಕೊಂಡೋಗಿ. ಇವಳು ಒಂದು ವಾರನೂ ಇರಲ್ಲ ಅಲ್ಲಿ. ಬೇಕು ಇಲ್ಲಿಗೆ ಬರ್ತೀನಿ ಅಂತ ಓಡ್ ಬರ್ಬೇಕು. ಚಿರು ಬಾರಪ್ಪ, ನೀನೇ ಅಲ್ಲಿ ಇರಬೇಕು ನಮ್ಮ ಮನೆ ಹೇಳಿನಾಗಿ ಅಂತ ಬರ್ಬೇಕು. ಕರ್ಕೊಂಡು ಹೋಗ್ತಾ ಇರ್ರಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಕರ್ಕೊಂಡು ಹೋಗ್ತೀವಿ ಕಣೋ, ಹೋಗೋ. ಗೊತ್ತಾಯ್ತಲ್ಲ ನಿನ್ನ ಬಂಡವಾಳ. ಇಂಥ ಮನೆಯಾಳ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು. ನನಗೆ ಎಕ್ಸ್ಟ್ರಾ ಮಾತು ಬೇಡ. ಬಾ ಅವನ್ನ ನಮ್ಮೂರಿಗೆ ಬರಲಿ, ಅವಾಗ ನೋಡ್ಕೊಂಬನ. ಎಷ್ಟು ದಿನ ಇರ್ತಾನೆ ನೋಡೋಣದೇಲೆ. ಇವನಿಗೆ ಯಾರು ಏನು ಕೊಡ್ತಿರ್ಲಿಲ್ಲ, ಅದಕ್ಕೇ ಈ ಥರ ಮಾಡಿದ್ ನಾನು. ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಮ್ಮ ದಡಪ್ಪ ದಡಮ್ಮ ನೋಡಿದ್ರೆ ಇಂಥವ್ರು ಅಂತ ಹೇಳಿ ಅವ್ರು ಮಾಡಿದ್ದೆ ಸರಿ ಕಣೋ ನಿನಗೆ. ಅಲ್ಲ ನೀನು ಇಂಥ ಜಂಬ ಮಾಡೋಕ್ಕೆ ಮತ್ತೆ ಅವ್ರು ಹಿಂಗೆ ಮಾಡಿರೋದು ನನಗೆ ಏನೇನೋ ಅನ್ನಂಗಾಗುತ್ತೆ. ಅಂಥವೆಲ್ಲ ಮಾತಾಡಿ ನಾವು ಯಾಕೆ ಪಾಪಕ್ಕೆ ಬಿಡೋಣ. ನೀನು ಹೆಂಗಾದ್ರೂ ಮಾಡ್ಕೊ. ಅಲ್ಲ ಈ ಮೋಸ ಮಾಡೋಕ್ಕೆ ನನ್ನ ತಂಗಿನ ಮದುವೆ ಆಗಿದ್ದು ನೀನು ಲವ್ ಮಾಡಿ. ಬಾರೇ ದೀಕ್ಷಾ ಬಾ ಸುಮ್ಮನೆ. ಅದಕ್ಕೆ ಮತ್ತೆ ಹಿಂದೆ ಮುಂದೆ ನೋಡಿ ಮದುವೆ ಆಗಬೇಕು ಅನ್ನೋದು. ಕರ್ಕೊಂಡು ಹೋಗ್ರಿ, ಇವಾಗ ಯಾಕೆ ಸುಮ್ಮನೆ ಮಾತಾಡ್ತೀರಾ? ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರಿ ನಿನ್ನ ತಂಗಿನ. ಅಕ್ಕ ಬೇಡ ಕಣೆ, ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗೋದು ಬೇಡ. ಅಮ್ಮನಿಗೆ ಬೇರೆ ಹುಷಾರಿಲ್ವಂತೆ. ಅಮ್ಮನಿಗೇನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಅಮ್ಮನಿಗೆ ಮಾತ್ರ ಈ ವಿಷಯ ಹೇಳ್ಬೇಡ. ಸದ್ಯಕ್ಕಂತೂ ಈ ವಿಷಯ ಅಮ್ಮಗೆ ಹೇಳೋದು ಬೇಡ. ಅಮ್ಮಗೆ ಬೇರೆ ಚೆನ್ನಾಗಿಲ್ವಂತೆ, ಹೇಳೋದು ಬೇಡ. ಬಾ ಹೋಗೋಣ ಊರಿಗೆ. ಹೋಗಿ ಅಮ್ಮ ಎಲ್ಲ ಚೆನ್ನಾಗಾದ್ಮೇಲೆ ಹೇಳೋಕ್ಕಾಗುತ್ತೆ. ಸುಮ್ಮನೆ ಅಲ್ಲಿರಂತ ಬಾ. ಏನು ಮಾಡೋಣ ಅಕ್ಕ, ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ ಗೊತ್ತಾ. ಅವನಿವಾಗ ಹೊಲನೆಲ್ಲ ಮಾರ್ಬೇಕು. ನಿಮ್ಮ ಅಪ್ಪರದೆಲ್ಲ ಹೊಲ ಎಲ್ಲ ಮಾರಿಸು, ಇಲ್ಲೇದೆಲ್ಲ ಮಾರ್ಬಿಟ್ಟು ನಾನೊಂದು ಕಂಪ್ನಿ ಓನರ್ ಆಗಬೇಕು, ನಾನೊಂದು ಕಂಪ್ನಿ ಮಾಡಬೇಕು ಸ್ವಂತವಾಗಿ ಅಂತ ದೊಡ್ಡದಾಗಿ ಯೋಚನೆ ಮಾಡ್ತಾನೆ. ಅದಕ್ಕೆ ಅದೆಲ್ಲ ಆಗಲ್ಲ ಚಿರು, ಸುಮ್ಮನಿರು. ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟದಲ್ಲಿದ್ರೂ ಹೊಲ ಮಾರಿಲ್ಲ. ಇವಾಗ ನಾವು ಹೊಲ ಮಾರ್ಬಿಟ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಬೇಡ ಸುಮ್ಮನಿರು ಅಂತ ಹೇಳಿದ್ರು ಕೇಳಂಗಿಲ್ಲ. ನೀನು ಹೊಲ ಮಾರಿಸಿ ದುಡ್ಡು ಕೊಡಬೇಕು, ಹೊಲ ಮಾರಿಸಿ ದುಡ್ಡು ಕೊಡಿಸ್ಬೇಕು ನೀನು. ಆ ಮನೆ ಅಳಿನಾಗಿ ನಾನು ಇಲ್ಲೂ ಇರಲಿಲ್ವಾ, ಆ ಮನೆ ಒಳಿನಾಗ ಎಲ್ಲ ನೋಡ್ಕೊಂಬಿಲ್ವಾ ಅಂತ ಹೇಳಿ ನನಗೆ ಹಿಂಸೆ ಕೊಡ್ತಾನೆ ಅಕ್ಕ. ಅದಕ್ಕೇನೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ನಾನು. ಬಾರೆ ಸುಮ್ಮನೆ ಬಾ ಹೋಗೋಣ. ಇವಾಗ ಬೇಗ ಅರ್ಜೆಂಟ್ ಹೋಗ್ಬೇಕು. ಪಾಪನ ಬೇರೆ ಬಿಟ್ಟು ಬಂದಿದ್ದೀವಿ ನಾವು. ಕರ್ಕೊಂಡಾದ್ರೂ ಬರಲಿಲ್ಲ ಆ ಹುಡುಗನ. ಬಾ ಹೋಗೋಣ ಸುಮ್ಮನೆ. ಬಾ ಇಲ್ಲಿ ಬೇಕಿದ್ರೆ ಬರ್ತಾನೆ, ಬೇಡಲಿಲ್ಲ ಅಂದರೆ ಸುಮ್ಮನೆ ಆಗ್ತಾನೆ. ಬಾ ಬಂದೇ ಬರ್ತಾನೆ ಬಾ ಅವನು. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿರು ಎಂಥವನು ಅಂತ, ಎಂಥ ಮನೆಯಾಳ ಬುದ್ಧಿ ಐತೆ ಅಂತ ಇವಾಗ ಗೊತ್ತಾಗ್ತೈತೆ ನನಗೆ. ಅಲ್ಲ ನೋಡ್ರಿ ಹೆಂಗೆ ನನ್ನ ತಂಗಿಗೆ ಹಿಂಸೆ ಮಾಡ್ತಾ ಇದ್ದಾನೆ. ಅದಕ್ಕೇ ಬಾರೆ ಸುಮ್ಮನೆ ಅಲ್ಲೇ ಇರುವಂತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲೇ ನೇನು ಗಂಡು ಮಕ್ಕಳಿಲ್ಲ, ಇವಳೇ ಇರಲೇಳೆಲ್ಲ ನೋಡ್ಕೊಂಡು ಅಷ್ಟೇ. ಅವನಿಗೆಲ್ಲ ಹೊಲ ಮಾರಿ ಕೊಡೋ ಅಂಥದ್ದೇನಿಲ್ಲ ನಾವು. ಅಲ್ಲ ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟದಲ್ಲಿದ್ರು ಅವ ಮಾರ್ಕೊಂಡು ತಿನ್ನಲಿಲ್ಲ. ಎಷ್ಟೇ ಕಷ್ಟ ಬಂದ್ರು ಅವ್ರು ಕೂಲಿ ಮಾಡಿದ್ರೆ ಹೊರ್ತನು ಇರೋದು ಹೊಲನ ಕಳಿಲಿಲ್ಲ. ಅಂಥದ್ರಾಗ ಇವನಿಗೆಲ್ಲ ಮಾರಿಬಿಟ್ಟು ಇವನೊಬ್ಬನಿಗೆ ಕೊಟ್ಟರೆ ಆಯ್ತಲ್ಲ. ನೋಡ್ಕೊಂತಾನೆ ಮುಂದೆ ಎಲ್ಲಾರ್ನೂ. ಇವನಿಗೆ ಈ ಪಾಟಿ ದುರಾಸೆ ಇರೋನು. ಇಷ್ಟೊಂದೆಲ್ಲನ ಮನ್ಸಲ್ಲಿ ಇಷ್ಟು ದಿವಸ ಒಳ್ಳೆಯವನು ಅನ್ನೋ ಥರ ನಾಟಕ ಮಾಡಿ ಎಷ್ಟು ನಮಗೆಲ್ಲನ ಮೋಸ ಮಾಡ್ದ ನೋಡ್ರಿ ಇವನು. ನಾವೇನೋ ಒಳ್ಳೆಯವನು ಅಂದ್ಕೊಂಡಿದ್ವಿ. ಪಾಪ ಇವಳು ನಮ್ಮಪ್ಪ ನಮ್ಮಮ್ಮ ಬೇಜಾರಾಗ್ತಾರೆ, ನಮ್ಮೂರಲ್ಲೆಲ್ಲ ಆಡ್ಕೊಂತಾರೆ, ನಮ್ಮ ಊರವ್ರ ಬಾಯಿಗೆಲ್ಲ ನಾವು ಸದ್ರ ಹಾಕ್ತೀವಿ ಅನ್ನೋದಕ್ಕೋಸ್ಕರನ ಮುಚ್ಚಿಟ್ಕೊಂಡು ಹಿಂಗೆ ಇದ್ದಾಳೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲರ ಮನೆಗೂ ಒಂದೊಂದು ಥರ ಪರಿಸ್ಥಿತಿ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ, ನಮ್ಮ ಊರು ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ದೇಶದಿಂದ ಸ್ವಲ್ಪ ಇವಾಗ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಮನೇಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ರಿ ಅಂತ ನಮ್ಮ ಮೇಲೇ ಆವಾಜ್ ಮಾಡ್ದೆ. ಅದಕ್ಕೆ ಕರ್ಕೊಂಡು ಹೋಗ್ತೀವಿ. ಬರಲ್ವಂತೆ ನೋಡೋಣ. ಅದೆಲ್ಲ ಬರಲಿಲ್ಲ ಅಂದರೆ ಹಂಗೆ ಇರ್ತಾನೆ ಅಷ್ಟೇ. ನಾವೇನು ಮಾಡೋಕ್ಕಾಗಲ್ಲ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.